ತನ್ನ ಜೀವನದ ಎಷ್ಟು ದುಃಖದ ಪ್ರಸಂಗಗಳು ಬಂದರೂ ಸಹಿತ ಅಳುನುಂಗಿ ನಕ್ಕಾಕಿ ಆಕಿ. ಈಗ 5 ವರ್ಷದಿಂದ ಆಕಿಗೆ ಪ್ರಜ್ಞೆ ಇಲ್ಲ. ನಾನು ಆಕಿ ಹತ್ತಿರ ಹೋಗಿ ನಾಷ್ಟ ಮಾಡೋದು ಆಕಿಗೆ ಗೊತ್ತಾಗೋದಿಲ್ಲ. ಆದ್ರೂ ನಾನು ಯಾಕೆ ಹೋಗ್ತೀನಿ ಅಂದ್ರ ಅಕ್ಕಿ ನನ್ನ ಗಂಡ ಅಂತ ಗೊತ್ತಿಡಿಯೋ ಪ್ರಜ್ಞೆ ಆಕಿಗೆ ಇರದಿದ್ರೆ ಏನಾತು, ಆಕಿ ನನ್ನ ಹೆಂಡತಿ ಅನ್ನೋ ಪ್ರಜ್ಞೆ ನನಗೈತಲ್ಲ, ಅದಕ್ಕೆ ನಾ ಹೋಗ್ಬೇಕಾಗಿದೆ. ಆಕೆ ನನ್ನ ಹೆಂಡತಿ ಅನ್ನೋ ಪ್ರಜ್ಞೆ ನನಗೈತಲ್ಲ. ಪ್ರಜ್ಞೆ ಇಲ್ಲದವಳು ನಿಜವಾಗಿ ಪ್ರಜ್ಞಾಹೀನಳಲ್ಲ. ಪ್ರಜ್ಞೆ ಇದ್ದೂ ಸಹಿತ ನನ್ನ ಹೆಂಡತಿ ಮಾಡಿದ ಸೇವೆಯನ್ನು ಗುರುತಿಸುವುದಿಲ್ಲಲ್ಲ, ನಾನು ನಿಜವಾದ ಪ್ರಜ್ಞಾಹೀನ. ಎಷ್ಟು ಸಂಬಂಧಗಳು ನೋಡಿ, ನಮ್ಮಲ್ಲಿ ಏನ್ರ ಸ್ವಲ್ಪ ಮುರಿದಿತ್ತು ಅಂದ್ರೆ ಒಗದು ಬಿಟ್ರೆ ಕಡೊಯ್ದಂತೀವಿ. ಸಂಬಂಧ ಎಷ್ಟು ಗಟ್ಟಿಯಾಗಿರ್ತದೆ. ಒಂದು ಪತಿ ಪತ್ನಿ ಅಂದ್ರ ಅವು ಸೇವಾ ಮಾಡಿರ್ತಾವ. ಒಂದ್ಸಲ ಗಂಡ್ಮಕ್ಳು ಸಹಿತ ಅವಕ್ ಅಂತಿರ್ಬೇಕು, ಒಂದ್ ಸ್ವಲ್ಪ ಅಡ್ಡಾದ ಕೂಡ್ಲೇನೆ ಇವ್ ಹೊರಗಿನಿಂದ ಬರ್ತಾನ, ಚಂತನ ಮುಕ್ಕೊಂತೇನು ಬರೀ ಅಂತಿರ್ತಾನ. ಅವ್ರ ಯಾಕೆ ಸುಮ್ನೆ ಇರ್ತಾರೆ, ಎಲ್ಲಿ ಮುಕ್ಕೊಂಡಿ ನಾನು ನೋಡಿ, ಬೆಳಿಗ್ಗೆ ಅದನ್ ಮಾಡೀನಿ, ಇದನ್ ಮಾಡೀನಿ ಅಂತ ಲಿಸ್ಟ್ ಶುರು ಮಾಡ್ತಾರ ಅವ್ರು. ಅಂದ್ರ ಅವಕ್ಕೂ ಏನ್ ಚಲೋ ಮಾಡಿರ್ತಾವಲ್ಲ, ಅಪ್ರಿಸಿಯೇಟ್. ಮನುಷ್ಯ ಒಂದ್ ಸ್ವಲ್ಪ ಇದನ್ನ ಅಪ್ರಿಸಿಯೇಟ್ ಮಾಡೋದ್ ಕಲಿಬೇಕು. ಯಾರು ಚಲೋ ಮಾಡಿರ್ತಾರ ಅವ್ರ ಹೆಣ್ಮಕ್ಳು ಇಷ್ಟೆಲ್ಲ ಪಾಪ. ನಿಮಗ ಏನ್ ಇರ್ತೈತಿ ಅಂದ್ರ ಸ್ಯಾಟರ್ಡೆ ಸೂಟಿ ತಗೊಂತೀರಿ, ಸಂಡೇ ಸೂಟಿ ತಗೊಂತೀರಿ. ಅವಕ್ಕೇನ್ ಸ್ಯಾಟರ್ಡೆ ಸಂಡೇ ಸೂಟಿ ಇರ್ತೈತೆ? ಏನಪ್ಪಾ ಕಂಪನಿ ಹೆಂಗ್ 8 ಅವರ್ಸ್ ಒಂದೊಂದು ಶಿಫ್ಟ್ ಇರ್ತೈತೆ, 8 ತಾಸು ಆದ್ಮೇಲೆ ಡ್ಯೂಟಿ ಇಲ್ಲ ಅವ್ರದಂಗ 24/7 ಕೆಲಸ ಇರ್ತೈತಿ ಪಾಪ ಅವ್ಕುರ್ದು. ನೀವು ಸ್ವಲ್ಪ ಚಲೋ ಅಂತಿರ್ಬೇಕು. ಅವಕ್ಕೇನು ಶಿಫ್ಟ್ ವೈಸ್ ಕೆಲಸ ಇರುವುದಿಲ್ಲ. ಅವ್ರ ಕೆಲಸ ಯಾಕೆ ಮಾಡ್ತಾರ ಅಂದ್ರೆ ಶಿಫ್ಟ್ ಇಲ್ಲ, ನನ್ನ ಗಂಡ ನನ್ನ ಮಕ್ಕಳ ನಮಗೊಂದು ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರ. ಅವ್ರಿಗೆ ಒಂದು ಚಲೋ ಅಂತಿರ್ಬೇಕು. ಯಾವಾಗಾರ ಒಮ್ಮೆ ಅವ್ರ ಫೋನ್ ಮಾಡಿ ಕೇಳ್ಬೇಕ್ ಅಂತ ಯಾಕೆ ಅನ್ಬೇಕು, ಊಟಕ್ ಬರ್ರಿ ಊಟ ಮಾಡಿರಿ. ನೀನು ಒಮ್ಮೆ ಅನ್ಬೇಕಪ್ಪ, ಊಟ ಮಾಡಿಲ್ಲ, ಊಟ ಮಾಡಿ ನಾ ಬರೋದ್ ಲೇಟ್ ಆಗ್ತೈತಿ, ನೀ ಮಾಡಿಲ್ಲ ಅಂತನ್ರಿ ಖುಷಿ ಹಾಕಿರ್ತೈತಿ ಅವಕ್. ಇವಾಗ ಕೇಳೋದಿಲ್ಲ, ಅದಕ್ಕೆ ಇದು ಬರೋದಕ್ಕಿಂತ ಮೊದಲ ಉಂಡು ಕುಂತು ಬಿಡ್ತಾರ ಅವ್ರು. ನೀವು ಫೋನ್ ಮಾಡಿ ನೋಡ್ರಿ, ಇವತ್ತು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ. ಇಲ್ಲ ನೀವು ಬರೀ ಕೂಡೆ ಉಣ್ಣನಂತಾರ ಅವ್ರು. ಇವು ಅನ್ಲಾರ್ದಕ್ ಅವ್ ಕ್ರ್ಯಾಕ್ ಹಾಕೈತಿ ತಲಿ ಅಷ್ಟ ಅವಕ್. ಇದ್ರ ಸಿಟ್ಟು ಅವ್ರು ಏನ್ ಮಾಡ್ತಿರ್ತಾರ ಅಂದ್ರ ಬಾಂಡೆ ಸಾಮಾನ್ ಮೇಲೆ ತೀರ್ಸ್ಕೊಂತಾರ ಅವ್ರು. ಅದಕ್ಕ ನೀವು ನೋಡ್ರಿ, ಪಾತ್ರಿ ಸಾಮಾನ್ ಸ್ಟೀಲಿನ ಎಲ್ಲ ಡಾಪ್ ಹೋಗಿತಿರ್ತಾರ ತಾಯಂದ್ರ. ಅವ್ರು ಯಾಕೆ ಪಾತ್ರಿ ಸಾಮಾನಿ ಸ್ಟೀಲಿನ ಸಾಮಾನಿ ಮೇಲೆ ಅಷ್ಟು ಸಿಟ್ಟು ತೀರ್ಸ್ಕೊಂತಿರ್ತಾರ ಅಂದ್ರ ಅದ್ರ ಮೇಲೆ ಅವ್ರ ಯಜಮಾನ್ ಹೆಸರು ಹಾಕಿರ್ತಾರ ಅವ್ರು. ಅಂದ್ರ ಅದಕ್ಕೆ ಇಕ್ಕರ್ಸದ್ರ ಇದಕ್ಕೆ ಇಕ್ಕರ್ಸ್ತಾರ. ಅಷ್ಟ ಸಂತೋಷ ಆಕೈತೆ ಅವಕ್ಕೆ ಹೋಗದ. ಆದ್ರ ಅವಕ್ಕೂ ಅನ್ಬೇಕಲ್ಲ ಒಮ್ಮೆ ಚಲೋ ಮಾಡಿ ಅಂತ. ನೀನ್ ಸಂಬಂಧಗಳು ಹೇಳುದು, ಎ ಗುಡ್ ವೈಫ್ ಇಸ್ ಎ ಗುಡ್ ಲೈಫ್ ಅಂತ. ಎ ಗುಡ್ ವೈಫ್ ಇಸ್ ಎ ಗುಡ್ ಲೈಫ್. ಅದಕ್ಕೆ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಬೇಕಾಗ್ತದೆ. ಈ ಜಗತ್ತಿನೊಳಗ ನನಗ ಬಡತನ ಯಾಕೆ ಬಂದೈತಿ ಅಂದ್ರ ಈ ನಿಸರ್ಗ, ಭೂಮಿ, ನೀರು, ಗಾಳಿ, ಬೆಳಕ, ಪ್ರೇಮ, ಸಂಬಂಧ ಇವೆಲ್ಲವೂ ಶ್ರೀಮಂತ ಅಂತ ತಿಳ್ಕೊಳ್ಳಾರ್ದಕ್ ನನಗೆ ಬಡತನ ಬಂದೈತಿ ಅಷ್ಟೇ ಹೊರತು ನಾನು ನಿಜವಾದ ಬಡವ ಅಲ್ಲ. ಇದು ಗೊತ್ತಿರ್ಬೇಕಂತ. ಈ ಕೈಯೊಳಗೊಬ್ಬ ವಾಚ್ ಕಟ್ಟಿರ್ತಾನ. ಶ್ರೀಮಂತ 3 ಲಕ್ಷದ ಕಟ್ಟಿರ್ಬಹುದು, ಬಡವ 300 ರೂಪಾಯಿದೇ ಕಟ್ಟಿರ್ಬಹುದು. ಕೈಯೊಳಗ್ ಕಟ್ಟಿದ ವಾಚ್ ಏನ್ ಹೇಳ್ತೈತಿ, ನೀವು ಶ್ರೀಮಂತ ಇರಬಹುದು, ನೀವು ಬಡವ್ರು ಇರಬಹುದು. ನಾನು ಸಮಯ ಇಬ್ಬರಿಗೆ ಅಷ್ಟೇ ಹೇಳ್ತೀನಿ ಅಂತ ವಾಚ್ ಹೇಳ್ತಿರ್ತೆ. ಒಬ್ಬ ತಾಯಿ ಶ್ರೀಮಂತ ಇರಬಹುದು, ಒಬ್ಬ ತಾಯಿ ಬಡವಿ ಇರಬಹುದು. ಶ್ರೀಮಂತ ತಾಯಿ ತನ್ನ ಮಗನನ್ನ ಬಂಗಾರದ ತೊಟ್ಟಿಲೆಲ್ಲ ಹಾಕಿ ತೂಗಬಹುದು. ಬಡವಿ ತಾಯಿ ಒಂದು ಜೋಪಡಿ ಒಳಗ ಹರಕ ಸೀರೆ ಒಳಗ ತೂಗಬಹುದು. ಆದ್ರ ತಾಯಿಯ ತೊಟ್ಟಿಲು ಶ್ರೀಮಂತ ಇರಬಹುದು, ಈ ತಾಯಿಯ ಜೋಪಡಿ ಬಡತನ ಇರಬಹುದು. ಆದ್ರೆ ಇಬ್ಬರು ತಾಯಿಯ ಎದೆಯೊಳಗಿರುವ ಮಮತೆ ಐತಲ್ಲ, ಅದಕ್ಕೆ ಬಡತನವೂ ಇಲ್ಲ, ಶ್ರೀಮಂತವೂ ಇಲ್ಲ. ಮಮತೆ ಅಷ್ಟು ದೊಡ್ಡದಿದೆ. ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು, ಸಂಬಂಧಗಳನ್ನು ಪ್ರೀತಿಸಬೇಕು. ಇದೆಲ್ಲ ಜಗತ್ತ ದೇವ್ರ ಏನು ಮಾಡಿ ಕೊಟ್ಟಾನಲ್ಲ, ಇದು ಎಲ್ಲವೂ ದಿವ್ಯ ಜೀವನ ಅಂತ ತಿಳ್ಕೊಂಡು ಬದುಕಿದ್ರೆ ಅವ ಶ್ರೀಮಂತ ಅಷ್ಟೆ. ಇದೆಲ್ಲ ಐತೆಲ್ಲ, ಇದನ್ನ ಅನುಭವಿಸುವ ಕಲಾ ಬೇಕಷ್ಟೆ ಮನುಷ್ಯ. ಪ್ರಸಾದ ಕಂಡ ಕೊಂಡೊಡೆ ಪ್ರಳಯ ಕಂಡ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಏನು ದೇವರಿಟ್ಟಾನ, ಇವು ಪಂಚ ಪ್ರಸಾದಗಳಿವೆ. ಏನು ಕಣ್ಣಿಗೆ ಕಾಣುವ ರೂಪ ಪ್ರಸಾದ, ಕಿವಿಗೆ ಬೀಳುವ ಶಬ್ದ ಪ್ರಸಾದ, ನಾಲಿಗೆಗೆ ಏನು ರುಚಿಸ್ತಿಯಲ್ಲ, ಇವೆಲ್ಲ ಪ್ರಸಾದಗಳಿವು. ಈಗೊಂದು ಹಾಲು ಇರ್ತೈತಿ.
ಹಾಲು ನೀನು ದೇವರಿಗೆ ತೋರಿಸಿದಿ ಅಂದ್ರ ಅವನಿಗೆ ನೈವೇದ್ಯ ಮಾಡ್ತಿಲ್ಲ, ರೂಪ ಪ್ರಸಾದ ಇದು. ಅವನಿಗೆ ತೋರಿಸಿದು ನಂದಲ್ಲಪ್ಪ, ಇದು ನಿಂದು, ನೀ ಕೊಟ್ಟ ಪ್ರಸಾದ ಅಂತ ನೀ ಸ್ವೀಕಾರ ಮಾಡ್ತೀಯಲ್ಲ, ರುಚಿ ಪ್ರಸಾದ. ಇದು ದೇವನದಂತೂ ಸ್ವೀಕಾರ ಮಾಡಿದ ಮೇಲೆ ತೃಪ್ತಿ ಆಗ್ತೈತಲ್ಲ, ಅದು ತೃಪ್ತಿ ಪ್ರಸಾದ, ಆನಂದದ ಪ್ರಸಾದ. ಏನು ಕೆಲಸ ಮಾಡ್ತೀಯಲ್ಲ, ದಿವಸ ಕೆಲಸ ಮಾಡುವಾಗ ದೇವನೇ ಇದು ರುಚಿ ಪ್ರಸಾದ. ಕೆಲಸ ಏನ್ ಮಾಡಾಕತ್ತೀನಲ್ಲ, ಮಾಡುವ ಪ್ರತಿಯೊಂದು ಕೆಲಸಗಳು ನಿನಗೆ ಅರ್ಪಿಸಾಕತ್ತೀನಿ, ಇದು ರುಚಿ ಪ್ರಸಾದ. ಮತ್ ಬಂದ ಫಲ ನಿನಗ ಅರ್ಪಿಸಿ ನಾನ್ ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಕಾರ್ಯ ಮಾಡ್ತೀನಲ್ಲ, ರೂಪ ಪ್ರಸಾದ. ಅದರಿಂದ ಬಂದ ಫಲ ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಆನಂದ ಆಗ್ತೈತೆಲ್ಲ, ತೃಪ್ತಿ ಪ್ರಸಾದ. ಜೀವನವೇ ಒಂದು ಪ್ರಸಾದ. ಇದು ಯಾಕೆ ದುಃಖ ಆಗೈತಿ ಅಂದ್ರೆ, ನಾನು ಅನುಭವಿಸುವುದೆಲ್ಲ ನಂದ ಅಂತ ತಿಳ್ಕೊಂಡಿದ್ದಕ್ಕೆ ದುಃಖ ಆಗೈತಿ ಅಷ್ಟ. ಇದು ಅನುಭವಿಸುವ ಪ್ರತಿ 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 ಅನ್ನದಗಳು ಸಹಿತ, ನೀವು ದೇವಸ್ಥಾನದೊಳಗೆ ಹೋದಾಗ ಒಂದು ಅನ್ನದ ಕಾಳು ಬಿದ್ದಿತ್ತಂದ್ರ ಹೆಂಗ ಅದನ್ನ ತಗೊಳ್ಳಾರ್ದಂಗ್ ಕೆಡಿಸ್ಲಾರ್ದಂಗ್ ಹಣಿಗೆ ಹಚ್ಕೊಂಡು ಇದು ದೇವ್ರ ಪ್ರಸಾದ ಅಂತ ಉಣ್ತೀರಲ್ಲ, ಹಂಗ ಬದುಕಿನ ಪ್ರತಿಯೊಂದು ಕ್ಷಣಗಳಲ್ಲಿ ನನ್ನ ತಟ್ಟೆಯಲ್ಲಿ ಬಿದ್ದ ಪ್ರಸಾದ ಇದು ದೇವನದು, ನಂದಲ್ಲ ಅನ್ನೋ ಭಾವದಿಂದ ಬದುಕಿ ಬಿಟ್ಟರೆ ದುಃಖವೇ ಬರುವುದಿಲ್ಲ ಜೀವನದೊಳಗ. ಇದು ಪ್ರಸಾದ. ಇದು ಕ್ಷಣ ಇದು ಗೊತ್ತಿರ್ಬೇಕು, ಭಗವಂತನೇ ನಾ ಏನ್ ಅನುಭವಿಸಕತ್ತೀನಲ್ಲ, ಇದು ನೀ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡಿರ್ಬೇಕಷ್ಟೇ. ಇದು ಗುಹೇಶ್ವರ ಕಂಡ ಇರಲು ಭ್ರಾಂತಿ ಕಂಡ. ಭ್ರಾಂತಿ ಇದರ ಅರ್ಥ ಇರುವುದು ಸತ್ಯ, ದಿವ್ಯಮಯ ಐತಿ ಜಗತ್ತು. ಜಗತ್ತಿನೊಳಗೆ ಏನೇನೈತಿ ಅದೆಲ್ಲ ದಿವ್ಯವಾಗೈತಿ, ಆದ್ರೆ ನನ್ನ ಕಣ್ಣಿಗೆ ಗೊತ್ತಿಲ್ಲ, ಬರೀ ಭ್ರಾಂತಿ ಕಾಣಕತ್ತೈತಿ. ಭ್ರಾಂತಿ ಇದರ ಅರ್ಥ ಸುಮ್ಮನೆ ಸಾದಾ ಹೇಳ್ಬಿಡ್ತೀನಿ ನಿಮ್ಗೆ. ಭ್ರಾಂತಿ ಇದರ ಅರ್ಥ ಏನು ಅಂದ್ರ, ಇರುವುದೊಂದು, ನೀ ತಿಳ್ಕೊಂಡಿದ್ದು ಇನ್ನೊಂದು. ಉದಾಹರಣೆ ಅಂದ್ರ, ಈಗ ಸಾಯಂಕಾಲ ಎಲ್ಲೋ ಹೋಗ್ತಿರ್ತೀರಿ, ಹೋಗುವಾಗ ಒಂದು ಹಿಂಗ ಹಗ್ಗ ಬಿದ್ದಿರ್ತೈತಿ. ಯಪ್ಪ ಹಾವಂತ ಅಂದಿರಿಲ್ಲ, ಅಲ್ಲೈತೇನು? ಮತ್ ಭಯ ಆಗಿ ಬೆವರೆಲ್ಲ ಬಂದೈತೆ ಇಲ್ಲ? ಸುಳ್ಳೇನು? ಬೆವರು ಬಂದಿದ್ದು ಸುಳ್ಳಿಲ್ಲ, ಭಯ ಆಗಿದ್ದು ಸುಳ್ಳಿಲ್ಲ, ಮತ್ ಐತೇನು? ಇಲ್ಲ. ಅಂದ್ರ ಇರುವ ಹಗ್ಗದಲ್ಲಿ ಇಲ್ಲದ ಹಾವಿನ ಭಾಸ ಆಗ್ತೈತಲ್ಲ, ಅದಕ್ಕೆ ಭ್ರಾಂತಿ ಅಂತ ಕರೀತಾರ. ಅಂದ್ರೆ ಇರುವುದೊಂದು, ಇರುವುದೇನೈತಿ? ಹಗ್ಗ. ತಿಳ್ಕೊಂಡಿದ್ದೇನು? ಹಾವ. ಇಡೀ ಜಗತ್ತಿನ ಕಲ್ಪನೆಯೊಳಗೆ ಏನಾಗೈತಿ, ಯಾಕೆ ದುಃಖ, ಯಾಕೆ ನಮಗ ಸಮಸ್ಯೆ ಆಗೈತಿ ಅಂದ್ರ, ಇರುವುದೊಂದು, ನಾವು ತಿಳ್ಕೊಂಡಿದ್ದು ಇನ್ನೊಂದು. ಈಗ ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಿ, ಒಂದು ವ್ಯಾಟ್ಸಪ್, ಒಂದು ಸ್ಟೇಟಸ್, ಒಂದು ಯಾರೋ ವಿಡಿಯೋ ಇಟ್ಟು ಬಿಟ್ಟಿರ್ತಾರೆ ನಿಮಗೆ. ಅವ್ರು ಯಾರು ಏನೋ ಎಂತ ವಿಡಿಯೋ ಗೊತ್ತಿಲ್ಲ, ಇವತ್ತಂದೊಂದು ಕಮೆಂಟ್ ಬರ್ದ್ನ, ಅದಕ್ಕೆ ಸತ್ಯ ಗೊತ್ತೈತೆ ನನಗ, ಅದು ಇರೋದೊಂದು, ನಾನ್ ತಿಳ್ಕೊಂಡು ಬರ್ದಿತ್ತು ಇನ್ನೊಂದು. ಇದು ಭ್ರಾಂತಿ. ಇದು ಯಾರೋ ವಿಡಿಯೋ, ಈಗ ಕ್ರಿಕೆಟ್ ನಡೆದಿರ್ತೈತಿ, ಎಲ್ಲಿ? ವಾಂಖೇಡ್ ಸ್ಟೇಡಿಯಂದಾಗ. ಒಬ್ರು ಯಾರೋ ಒಂದು ಬಾಲಿಗೆ ಔಟ್ ಆದ್ರು, ಇವ ಇಲ್ಲಿ ಕುಂತೇನ, ಅಲ್ಲಿ ಆಟ ನಡೆದಿದ್ದು ವಾಂಖೇಡ್ ಸ್ಟೇಡಿಯಂನ್ಯಾಗ, ಇವ ಕುಂತಿದ್ದು ಕಬ್ಬಿನ ಪಡದಾಗ. ಇನ್ಕೋ ಖೇಲ ನೈ ಆತ ಅಂತಂದ, ಇವನಿಗೆ ಆಡಾಕ್ ಬರುದಿಲ್ಲ ಅಂತ. ಸೊ ಐ ಡೋಂಟ್ ಸೇ ದಟ್ ಯುವರ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಬಟ್ ಯು ಆರ್ ನಾಟ್ ಎಲಿಜಿಬಲ್ ಟು ಮೇಕ್ ದಟ್ ಸ್ಟೇಟ್ಮೆಂಟ್. ನೀ ಹೇಳಿತ್ತಪ್ಪಂತಲ್ಲ, ನಿನಗ ಅರ್ಹತೆ ಇಲ್ಲ ಆ ಸ್ಟೇಟ್ಮೆಂಟ್ ಹೇಳಕಂತ. ಯಾಕಂದ್ರ ಒಂದು ಬಾಲ್ ಹಾಕಿದ್ರ ಒಂದು ಕಿಲೋಮೀಟರ್ಗೆ ಎಷ್ಟು ಅದು ಪರ್ ಅವರ್ 90 ಸ್ಪೀಡ್ನೊಳಗೆ ಬರ್ತಿರ್ತೈತೆ. 90-100 ಸ್ಪೀಡ್ನೊಳಗೆ ಒಂದು ಬಾಲ್ ಬಂದ್ರ ಅವ್ರಿಗೆ 1 ಸೆಕೆಂಡ್ 2 ಸೆಕೆಂಡ್ ಸಹಿತ ಜಡ್ಜ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಕುಂತಿವ ಖೇಲನೈ ಆತ ಇಸ್ಕೊಂತಿರ್ತ. ಯಾರೋ ಏನೋ ಮಾಡ್ತಾರ, ಯಾರೋ ಒಂದು ಸ್ಟೇಟ್ಮೆಂಟ್ ಹಾಕ್ತಾರ. ಇದು ಎಲ್ಲ ಎಷ್ಟು ಜನರು ಇದಕ್ಕೆ ಬಲಿಯಾಗ್ಯಾರ ಹೇಳ್ರಿ? ಯಾರ್ದೋ ಒಂದು ವಿಡಿಯೋ, ಯಾರ್ದೋ ವಾಟ್ಸಪ್ ಫೋಟೋ, ಅದಕ್ಕೆ ನಾವು ಸುಮ್ಮ ಕುಂತ್ ಖಾಲಿ ಕುಂತ್ ಕಮೆಂಟ್ಸ್ ಬರ್ದು ಎಷ್ಟು ಮಂದಿ ಜೀವನ ಹಾಳಾಗಿದೆ ಇದರಿಂದ. ಇದು ಗೊತ್ತಾಗ್ಬೇಕಲ್ಲ ನಮಗ. ಅಂದ್ರ ಮನುಷ್ಯ ಎಷ್ಟು ಕ್ರೂರಿ ಆಗ್ಯಾನಂದ್ರ, ಇನ್ನೊಬ್ಬರ ನೋವನ್ನ ಸೆಲೆಬ್ರೇಟ್ ಮಾಡುವಷ್ಟು ವಿಕೃತ ಮನಸ್ಸು ನಮ್ಮದಾಗಿದೆ. ಎಂದೂ ಇನ್ನೊಬ್ಬರ ನೋವನ್ನ ಸೆಲೆಬ್ರೇಟ್ ಮಾಡುವಂತ, ಆಚರಿಸುವಂತ ವಿಕೃತ ಮನಸ್ಸುಗಳು ನಮ್ಮದಾಗಬಾರ್ದು. ಗೊತ್ತಿರ್ಬೇಕಲ್ಲ ಸತ್ಯ ಯಾವುದು ಅಂತ. ಈ ವಿಜಯದಶಮಿ ದಿವ್ಸ ಇವ್ರನ್ನ ಸುಡ್ತಾರ ನೋಡು, ಅವ್ರ ಅದು ಇವನ್ನ ಯಾರು ರಾವಣನ ಸುಡ್ತಾರಲ್ಲ, ನಮ್ ಕಡೆ ನಾರ್ತ್ ಕಡೆ ಬಾಳ ಐತದ.
ವಿಜಯದಶಮಿ ದಿವಸ ರಾವಣನ್ ಸುಡ್ತಾರಲ್ಲ, ಅವ ರಾವಣ ಸುಡಾಕತ್ತಿದ್ರು, ಎಲ್ಲರೂ ನಿಂದ್ರಿಸಿದ್ರು ಅದ್ರದ್ದೊಂದು ಮೂರ್ತಿ ಮಾಡಿ. ಅವ ರಾವಣಂದ, ಏನೋ ಯಪ್ಪ ನನಗೆ ವರ್ಷ ಸುಡ್ತೀರಿ, ನಾನು ಸೀತೆ ಕರ್ಕೊಂಡು ಹೋಗಿದ್ದು ಒಂದ್ಸಲ, ಅದು ಆಕಿನ ಅಶೋಕವನದಾಗ ಇಟ್ಟಿನಿ, ಮುಟ್ಟಿಲ್ ಸಹಿತ ನಾನು ಒಂದ ಸಲ ಕರ್ಕೊಂಡು ಹೋಗಿನಿ, ಇನ್ನೂ ಸುಡೋದ್ ಬಿಡುವಲ್ರಿ ನನಗ. ಆ ಸುಡೋರು ಸುಡ್ರಿ, ಪ್ರಶ್ನೆ ಇಲ್ಲ. ನೀವೇನ್ ನೆರೆದಿರಲ್ ಜನ, ಸುಡ್ರಿ, ನನಗೇನು ಸುಡಬೇಡ್ರಿ ಅಂತಿಲ್ಲ. ನಿಮ್ಮೊಳಗ ಖರೇ ರಾಮ್ ಅನ್ನೋರು ಯಾರದ್ರಿ, ಅವ್ರು ಎದ್ದು ಬಂದು ಸುಡ್ರಿ ನನಗ. ರಾಮ್ ಅನ್ನೋರು ಇದ್ರು ಬಂದು ಸುಡ್ರಿ ನನಗ. ಸಾಧ್ಯ ಐತೇನಿದು? ಅಂದ್ರೆ ಎಲ್ಲಾ ವ್ಯಕ್ತಿಗಳಲ್ಲಿ ಸ್ವಲ್ಪ ಹೆಚ್ಚ ಸ್ವಲ್ಪ ಕಡಿಮೆ ಇರ್ತಾವ. ಮನುಷ್ಯ ಗೊತ್ತಿರ್ಬೇಕಲ್ಲ ಇದು ಯಾವುದು ಸತ್ಯ ಯಾವುದು ಅಸತ್ಯ. ಅಂದ್ರೆ ಒಂದು ಸಣ್ಣ ಕಮೆಂಟ್ ಎಷ್ಟು ಮನುಷ್ಯನಿಗೆ, ಯಾಕಂದ್ರ ಮನಸ್ಸಿಗೆ ನೋವು ಮಾಡಿಬಿಡ್ತದೆ ಎಷ್ಟೋ ಮಂದಿಗೆ. ಸೂಫಿ ಫಕೀರ್ ಐತವಪ್ಪ, ಅವನ ಹೆಸರು ಮನ್ಸೂರ್ ಅಂತ ಹೇಳಿ, ಅವ್ರ ಗುರುಗಳು ಜುನೈದ ಅಂತ. ಅವ್ರ ಹೆಸರೇನು? ಮನ್ಸೂರ್. ಅವ್ರ ಗುರುಗಳ ಹೆಸರು ಜುನೈದ. ಅವರು ಸೂಫಿಗಳು ಬಹಳ ದಿಲ್ದಾರ್ ಮನುಷ್ಯರು. ಅವ ಏನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಅದು ಧರ್ಮಕ್ಕೆ ವಿರುದ್ಧ ಆಗ್ತೈತೆ ಅಂತ ಹೇಳಿ ಅಲ್ಲಿಯ ರಾಜ ಅವನಿಗೊಂದು ಶಿಕ್ಷೆ ಕೊಟ್ಟ. ಗುರುಗಳು ಹೇಳಿದ್ರು, ಏನು ಹೇಳಕ್ ಹೋಗ್ಬೇಡ, ಸುಮ್ಮನೆ ತಿಳಿದಿಯಲ್ಲ, ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಜುನೈದ್ ಕೇಳ್ತಿದ್ದಿಲ್ಲ, ನನ್ನ ಸತ್ಯ ಏನು ಇದೊಳಗೆ ಬಂದೈತಿ ಅದು ನಾಲಿಗೆ ಮೇಲಿಂದ ಹೇಳವನ ನಾನು ಅಂತ ಹೇಳ್ತಿತ್ತ ಮನ್ಸೂರ್. ಗುರುಗಳು ಹೇಳಿದ್ರು ಕೇಳಿಲ್ಲ. ಅವನಿಗೆ ಏನಾಯ್ತು ಅಂದ್ರೆ ಶಿಕ್ಷೆ ಆಯ್ತು. ಏನ್ ಶಿಕ್ಷೆ ಆಯ್ತು ಅಂದ್ರ, ಅವನಿಗೆ ಕಲ್ ತೊಗೊಂಡು ಹೊಡ್ಕೊಂತ, ಊರಾಗಿಂದ ಕಲ್ ತೊಗೊಂಡು ಹೊಡ್ಕೊಂತ ಅವನಿಗೆ ಹೋಗಿ ಗಲ್ ಶಿಕ್ಷೆ ಆಗ್ಬೇಕು ಅಂತ ಮನ್ಸೂರ್ಗ್. ಅವನಿಗೆಲ್ಲರೂ ಕಲ್ ತೊಗೊಂಡು ಹೋಗ್ಯಾಕತ್ತಿದ್ರು. ಜನ ಕಲ್ ತೊಗೊಂಡು ಒಗಿತಿದ್ರು, ಫಕೀರ ಸಂತ ಮನ್ಸೂರ್ ನಗತಿದ್ದ. ಎಲ್ಲರೂ ಕಲ್ ತೊಗೊಂಡು ಒಗಿತಿದ್ರು, ಈತ ನಗತಿದ್ದ. ಗುರುಗಳು ನೋಡಿದ್ರು, ಮತ್ತೆ ಎಲ್ಲರೂ ಒಗ್ಯಾಕತ್ತಾರಲ್ಲಪ್ಪ, ನಾನು ಬಿಟ್ಟಿನಿ ಅಂತ ತಿಳ್ಕೊಂಡು, ಊರನ ಮಂದಿ ಅಂದಾರ ಅಂತ ತಿಳ್ಕೊಂಡು ಕಲ್ಲು ಒಗಿಬಾರ್ದಂತ ಹೂವ ಒಗದ್ರಿ 2. ಮನ್ಸೂರ್ ಅಳಾಕ್ ಶುರು ಮಾಡ. ಜನರು ಕಲ್ಲು ಒಗಿತಿದ್ರು, ಕಲ್ಲು ಒಗದಾಗ ಮನ್ಸೂರ್ ನಗತಿದ್ದ. ಗುರುಗಳು 2 ಹೂವ ಒಗದಿದ್ರು, ಅಳಾಕ್ ಶುರು ಮಾಡದ. ಅಲ್ಲಿದ್ದವ್ರೊಬ್ರು ಕೇಳಿದ್ರ ಅವನಿಗೆ ಮನ್ಸೂರ್, ಅಲ್ಲ ಇಡೀ ಊರನ್ ಜನ ನಿನಗ್ ಕಲ್ಲು ಒಗ್ಯಾಕತ್ತಾರ, ಅವಾಗ ನಗತಿದ್ದಿ, ಸುಮ್ಮನೆ ಒಬ್ಬ ಸಂತ ಗುರು ನಿನಗೆ 2 ಹೂವ ಹಿಂಗ್ ಕಾಣ್ಲಾರ್ದಂಗ ಒಗದನ, ಅಳಾಕತ್ತಿಯಲ್ಲೋ ಅಂತ. ಊರನ್ ಜನ ಕಲ್ಲು ತೊಗೊಂಡೋಗದಾಗ ಯಾಕೆ ನಕ್ಕಿ? ಗುರುಗಳು 2 ಹೂ ಒಗದ್ರು ಅಳಾಕತ್ತಲ್ಲ. ಊರನ್ ಜನ ಕಲ್ಲು ಒಗದ್ರು ಸಹಿತ ನಾ ಯಾಕೆ ನಗತಿದ್ದೆ ಅಂದ್ರ, ಅವು ತಿಳುವಳಿಕೆ ಇಲ್ಲದ್ದು ಅದಾವ. ತಿಳುವಳಿಕೆ ಇಲ್ಲಾರ್ದವ್ರು ಕಲ್ಲು ಒಗದ್ರು ಸಹಿತ ನೋವಾಗೋದಿಲ್ಲ. ತಿಳುವಳಿಕೆ ಇದ್ದವ್ರು ಒಂದು ಹೂವು ಒಗದ್ರು ಸಹಿತ ಮನಸ್ಸಿಗೆ ನೋವು ಆಗ್ತೈತಿ, ಅದಕ್ಕೆ ಅಳಾಕತ್ತೇನೆ ನಾನು. ತಿಳುವಳಿಕೆ ಇದ್ದವ್ರು ಕಂಪ್ಲೇಂಟ್ ಮಾಡ್ತಾರಲ್ಲ, ತಮ್ಮ ಒಪಿನಿಯನ್ಸ್ ಬರೀತಾರಲ್ಲ, ಮನಸ್ಸಿಗೆ ನೋವು ಆಗ್ತದೆ. ಅದಕ್ಕೆ ಸತ್ಯ ಅನ್ನೋದೇನಿದೆ, ಸತ್ಯ ಅದು ಗೊತ್ತಿರ್ಬೇಕಾಗ್ತೈತಿ ಮನುಷ್ಯ. ಸುಮ್ಮನೆ ವಿ ಶುಡ್ ನೆವರ್ ರೈಟ್ ಅವರ್ ಒಪಿನಿಯನ್ಸ್. ಅದಕ್ಕೆ ಮೊಬೈಲ್ನೊಳಗೆ ಕಮೆಂಟ್ ಬರೆಯೋದು ಅದೆಲ್ಲ ಮಾಡ್ತೀವಿ ನಾವು. ಎಷ್ಟು ವೇಸ್ಟ್ ಆಫ್ ಎ ಟೈಮ್. ಸುಮ್ನೆ ಇನ್ನೊಬ್ಬರ ಬಗ್ಗೆ ನಮಗ್ ಗೊತ್ತೈತೇನೋ? ಇಲ್ಲ, ಇಲ್ಲದ ವಿಷಯವನ್ನ ನಾವು ಗೊತ್ತಿರುವಂಗ ಬರೀತಿರ್ತೀವಿ ನೋಡು. ಒಬ್ರು ಯಾರೋ ಒಂದು ಮನ್ಯಾಗ ಆಕಳ ಕಳು ನಮ್ದು ಹೆಂಗಾಗೈತಿ ಅಂದ್ರ, ನಮ್ಮ ಈ ಘರ್ಷಣೆಗಳು, ಹೋರಾಟಗಳು, ಸಂಘರ್ಷಗಳು, ಹೊಡೆದಾಟ ಬಡದಾಟ, ಕಮೆಂಟ್ಸ್ ಹೆಂಗಾಗೈತಿ ಅಂದ್ರ, ಈಗೊಬ್ರು ಒಂದ್ ಮನೇನ ಆಕಳ ಕಳು ಮಾಡಿದ್ರು. ನಮ್ 4 ಮಂದಿ ಕಾಡ್ರಿ ರಾತ್ರಿ ಕಳು ಮಾಡ್ಕೊಂಡು ಹೋದ್ರಂತ. ಬಟ್ ಕಳತನ ಅವ್ರು ಬಹಳ ಜಾಂಡ್ರಿತ್ರು, ಅಂದ್ರೆ ಪ್ರಾಕ್ಟೀಸ್ ಭಾಳ ಇತ್ತು ಅವ್ರಿಗೆ. ಅವ್ರು ಏನ್ ಮಾಡಿದ್ರು ಅಂದ್ರ, ಆಕಳ ಕಳು ಮಾಡ್ಕೊಂಡು ಹೋದ್ರು. ಅವ್ರ ಮಂದಿ ಬೆನ್ ಹತ್ತಿದ್ರು ಹಿಂದ್ ಮನಿಯವ್ರು. ಒಂದ್ ಸರ್ಕಲ್ ಹೋದ್ ಕೂಡಲಿನ 4 ಮಂದಿ ಇದ್ರಲ್ಲ, 2 ಆಕಳ ಹೊಡ್ಕೊಂಡು ಒಂದ್ ದಾರಿಗೆ ಹೋದ್ರು, 2 ಆಕಳ ಕೊಳ್ಳನ ಗಂಟಿ ಬಿಚ್ಕೊಂಡು ಇನ್ನೊಂದ್ ದಾರಿಗೆ ಓಡಿದ್ರು. ಅವ್ರ ಮನಿಯವ್ರು ಬಂದ್ರಲ್ಲ, ಆಕಳ ಕಡೆ ಓಡ್ಲಿಲ್ಲ, ಗಂಟಿ ಶಬ್ದದ ಕಡೆ ಓಡಾಕತ್ರು. ಹಂಗ ನಾವ್ ಯಾಕಡೆ ಓಡಾಕತ್ತೀವಿ ಅಂದ್ರ, ಸತ್ಯ ಅನ್ನೋ ಆಕಳನ್ನು ಬಿಟ್ಟಿವ್, ಅದ್ ಯಾಕಡೆ ಹೋಗೈತೆ ಅನ್ನ. ಬರೇ ಗಂಟಿ ಶಬ್ದಕ್ಕೆಲ್ಲ ಬಡಿದಾಡಕತ್ತಂಗ ನಮ್ಮ ಹೋರಾಟಗಳು, ಸಂಘರ್ಷಗಳು ನಡೆದಾವ. ಸತ್ಯ ಕಾಣುವಲ್ಲ ನಮಗಷ್ಟೇ. ನಮ್ಮ ಹೋರಾಟಗಳೆಲ್ಲ ಗಂಟಿ ಶಬ್ದಿದ್ದಂಗ ಅಷ್ಟ. ಅದಕ್ಕೆ ಸತ್ಯ ಗೊತ್ತಾಗಬೇಕಲ್ಲ ಮನುಷ್ಯನಿಗೆ. ಈಗ 4 ಜನ ಕಣ್ಣಿಲ್ಲಾರ್ದವ್ರಿದ್ರು. 4 ಜನ ಕಣ್ಣಿಲ್ಲಾರ್ದವ್ರು ಒಂದು ಆನೆಗೆ ಮುಟ್ಟಿದ್ರು. ಆನೆ ಬಾಲ ಹಿಡ್ದೊಬ್ಬವ ಹಗ್ಗಿದ್ದಂಗ ಐತಂದ, ಕಾಲ್ ಮುಟ್ಟದವ ಕಂಬ್ ಇದ್ದಂಗ ಐತಂದ, ಹಟ್ಟಿ ಮುಟ್ಟದವ ಡ್ರಮ್ ಇದ್ದಂಗ ಐತಂದ,
ಕಿವಿ ಮುಟ್ಟದವ ಬಾಳಿ ಎಲಿ ಇದ್ದಂಗ ಐತೆ ಅಂದ. ಅವ್ರು ಹೇಳಿದ್ದು ಸತ್ಯ, ಸುಳ್ಳೇನೋ ಖರೆ, ಖರೆ ಏನು ಸುಳ್ಳ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ಪಾರ್ಷಿಯಲಿ ಟ್ರೂ, ಪಾರ್ಷಿಯಲಿ ಫಾಲ್ಸ್. ಸ್ವಲ್ಪ ಖರೆ ಐತಿ, ಸ್ವಲ್ಪ ಸುಳ್ಳೈತಿ ಅಷ್ಟ. ಈಗ ನಾವೊಂದು ಸ್ಟೇಟ್ಮೆಂಟ್ ಮಾಡ್ತೀವಿ, ಏನು ಅಂದ್ರ ಭಾರತದೊಳಗ ಬಹಳ ಅಪ್ರಾಮಾಣಿಕರದಾರ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರ ಇದು ಖರೆ ಏನು ಸುಳ್ಳೇನು? ಎಲ್ಲೋ ಒಬ್ಬ ಅಧಿಕಾರಿ ಪೇಪರ್ನಾಗ ಓದಾಕತ್ತಿದ್ದು ಒಂದ್ ದಿವ್ಸ, ಅವನ್ ಟೇಬಲ್ ಮೇಲೆ ಬರ್ದಿಟ್ಟಾನಂತ, ದಯವಿಟ್ಟು ನನ್ನ ಆಫೀಸಿಗೆ ಬಂದವರು ಲಂಚ ಕೊಡಬೇಡಿ, ನಾನು ಲಂಚವನ್ನೇ ಸ್ವೀಕರಿಸುವುದಿಲ್ಲ ಅಂತ. ಇಟ್ ಈಸ್ ಟ್ರುತ್. ಅಂದ್ರೆ ಸ್ವಲ್ಪ ಖರೆ, ತೋಳಾರ್ದವ್ರು ಇಲ್ಲೇನು ಅದಾರ. ಅಂದ್ರೆ ಸ್ವಲ್ಪ ಖರೆ, ಸ್ವಲ್ಪ ಸುಳ್ಳ. ಈಗ ನಾನು ಹೇಳ್ದೆ, ನೀವು ಇಲ್ಲೆಲ್ಲ ಕುಂತವ್ರು, ನೀವು ಬೆಳಿಗ್ಗೆ ಪಾದಯಾತ್ರಕ್ ಬರ್ತೀರಿ, ಸಾಯಂಕಾಲ ಪ್ರವಚನಕ್ಕೆ ಬರ್ತೀರಿ, ನೀವು ಬಹಳ ಒಳ್ಳೆಯವರು ಅಂತ ನಾ ಹೇಳ್ದೆ. ಆದ್ರೆ ಪಾದಯಾತ್ರೆ ಪ್ರವಚನ ಮುಗಿದ ಮೇಲೆ ಐ ಕಾಂಟ್ ಸೇ, ವೆರಿ ಡಿಫಿಕಲ್ಟ್ ಟು ಸೇ. ಅಂದ್ರೆ ಯಾವ್ದು ಖರೆ ಯಾವ್ದು ಸುಳ್ಳ ಅಂತ ಹೇಳುದು ಬಹಳ ಕಷ್ಟ ಐತೆ ಅಷ್ಟ. ಈಗ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳುದು ತುಂಬಾ ಕಷ್ಟ ಆಗ್ತದೆ. ಒಂದು ಕಪಲ್, ಒಂದ್ ಜೋಡಿ ಇತ್ತು, ಗಂಡ ಹೆಂಡತಿ. ಆ ಹೆಂಡತಿ ಮದುವೆ ಆಗಿತ್ತು. ಹೆಂಡತಿ ಗಂಡಕ್ಕೆ ಪ್ರಶ್ನೆ ಮಾಡ್ಲಂತ, ಮದುವೆ ಆದ ಒಂದ್ 2-3 ವರ್ಷ ಆಗಿತ್ತು. ಆಕಿ ಒಂದ್ ದಿವ್ಸ ಪ್ರಶ್ನೆ ಮಾಡ್ಲಂತ ಗಂಡಗ, ಅಲ್ಲ ನನಗೆ ಯಾವಾಗ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಎಂಗೇಜ್ಮೆಂಟ್ ಆದ್ಮೇಲೆ ನೀವು ನನ್ನ ಬರ್ತ್ಡೇ ಗಿಫ್ಟ್ ತಂದು ಕೊಡ್ತಿದ್ರು, ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ, ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಿದ್ರಿ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಗಾರ್ಡನ್ಗೆ ಕರ್ಕೊಂಡು ಹೋಗ್ತಿದ್ರಿ. ಈಗ ಮದುವೆ ಆದ್ಮೇಲೆ ಒಮ್ಮೆರೆ ಒಂದರ ಗಿಫ್ಟ್ ಕೊಟ್ರಿ ಅನ್ ನೀವು. ಅವಾಗ ಅವ ಯಜಮಾನಂದ, ಹುಚ್ಚಿ, ಪ್ರಚಾರ ಎಲೆಕ್ಷನ್ಗಿಂತ ಮೊದಲಿರ್ತೈತಿ, ಪ್ರಚಾರ ಎಲೆಕ್ಷನ್ಗಿಂತ